ಫ್ರೆಂಡ್ಲಿ ಮೂಲೆ ಎತ್ತದ ಮೀನು ಬುಡಿ ಮೀನು ನೋಡಿ. ಈಗ ನಾವು ಕೂಡ ಇಲ್ಲಿ ಲೈಫ್ ಜಾಕೆಟ್ ಅನ್ನು ಹಾಕೊಂಡಿದ್ದೀವಿ. ಇಲ್ಲಿ ಈಶ್ವರ್ ಮಲ್ಪೆ ತಂಡ ಕೂಡ ಈಗ ಪ್ರಮುಖವಾಗಿ ಅಲ್ಲಿ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಅವರು ಕೂಡ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ. ಅವರಿಗೆ ಬೇಕಾಗಿರುವಂಥ ಎಲ್ಲ ಸಾಮಗ್ರಿಗಳನ್ನು ಪೂರೈಕೆ ಮಾಡುವಂಥ ಕೆಲಸವನ್ನ IRB ಅವರು ಕೂಡ ಮಾಡ್ತಾ ಇದ್ದಾರೆ. IRB ಅವರಾಗಿರುವಂಥ ಅರುಣ್ ಅವರು ಕೂಡ ಇದ್ದಾರೆ. ಅರುಣ್ ಅವರನ್ನ ನಾನು ಹೋಗಿ ಅವ್ರನ್ನ ಮಾತಾಡಿಸ್ತೀನಿ. ನೋಡಿ, ಈಗ ಮತ್ತೊಂದು ಬೋಟ್ನ ಮೂಲಕ ಆಗಮಿಸಿ ಈಗ ಪ್ರಮುಖವಾಗಿ ಅರುಣ್ ಅವರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ನೋಡಿ, ಈಗ ನಮ್ಮ ಕ್ಯಾಮ್ರಾ ಪರ್ಸನ್ ಕಿರಣ್ ಈಗ ಎಲ್ಲ ದೃಶ್ಯಗಳನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಪ್ರಮುಖವಾಗಿ ಇಲ್ಲಿ ಕಾರ್ಯಾಚರಣೆ ನಡೀತಾ ಇದೆಯಲ್ಲ, ಇನ್ನು 1-2 ಗಂಟೆಯಲ್ಲಿ ಲಾರಿಯನ್ನು ಹೊರಗಡೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಕಾರ್ಯಾಚರಣೆ ಈಗ ಎಷ್ಟೊತ್ತಿಗೆ ಎಳಿತೀರಾ ಲಾರಿನ? ಯಾವ ರೀತಿಗೆ ನಡೀತಾ ಇದೆ? ಎಷ್ಟು ಕಷ್ಟ ಆಗ್ತಾ ಇದೆ? ಮೊನ್ನೆ 3 ದಿವಸದಿಂದ ಕಾರ್ಯಾಚರಣೆ ನಡೀತಾ ಇದೆ. ಇದ್ರ ಬಗ್ಗೆ ತಾವು ನೋಡಿದ್ರಿ, ಎಲ್ಲರೂ ನೋಡ್ತಾರೆ. ಎಲ್ಲ ಅಧಿಕಾರಿಗಳು ಇರ್ಬೋದು, ಡಿಪಾರ್ಟ್ಮೆಂಟ್ಲು, ಜಿಲ್ಲಾಡಳಿತ, MLAs ಅವರು, IRB, ಅದ್ರ ಜೊತೆಗೆ IRB ನ್ಯಾಷನಲ್ ಹೈವೇದವರು ಎಲ್ಲರೂ ಸೇರಿ ಇದನ್ನು ವರ್ಕ್ ಮಾಡ್ತಾ ಇದ್ದಾರೆ 3 ದಿವಸದಿಂದ. ನಿನ್ನೆಯಿಂದ ಅದು ಏನಾಗಿದೆ, ನೀರಿಂದು ಮಟ್ಟ ಹೆವಿ ಇದ್ದರಿಂದ ಗಾಡಿ ವೆಹಿಕಲ್ಲು ತುಂಬ ಅಂದರೆ ಗಾಡಿ ವೇಟು ಅದ್ರ ಮೇಲಿದೆ. ಬಟ್ ಎಳಿಬೇಕು ಅಂದ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಇವತ್ತರವರೆಗೆ ಆಗ್ತದೆ, ನಮ್ಮ ಕೆಲಸ ಆಗ್ತದೆ. ಈಶ್ವರ್ ಮಲ್ಪೆ ಅವರು ಬಂದಿದ್ದಾರೆ. ಅದು ಯಾಕಂದರೆ 2 ಲಾಕಿಂಗ್ ಮಾಡಬೇಕು, ಒಂದು ಮೇಲ್ಗಡೆಗೆ ಒಂದು ಕೆಳಗೆ ಭಾಗಕ್ಕೆ. ಆ 2 ಒಂದು ತಪ್ಪರು ಇನ್ನೊಂದು ಲಾಕಿಂಗ್ಗೆ ಸರಿ ಆಗ್ಬೇಕು ಅಂದ್ಕೊಂಡೆ ಅದಕ್ಕೆ 2 ಲಾಕಿಂಗ್ ಮಾಡಿ ಎಳಿತಾರೆ. ಇವತ್ತು ಸಕ್ಸಸ್ ಆಗಬೇಕು, ಯಾಕಂದರೆ ಇವತ್ತು ಒಳ್ಳೆ ದಿವಸ. ನಾವು ಆ ಗಾಡಿ ತೆಗಿಬೇಕಂತ ಶತಪ್ರಯತ್ನ ಮಾಡ್ತಾ ಇದೀವಿ. IRB ಕಡೆಯಿಂದ ಎಲ್ಲರೂ ಮಾಡ್ತಾ ಇದ್ದಾರೆ. ಇವರು ಮುಳುಗಿ ಚಾಲಕನನ್ನ ಕಾಪಾಡುವಂತ ಕೆಲಸವನ್ನ ಅಶೋಕ್ ಇವರು. ನೀವೆಂತ ಮಾಡಿದ್ದು? ನೆನ್ನೆ ರೋಪ್ ಹಾಕ್ತಿದ್ರಲ್ವಾ ನೀವು? ಅಲ್ಲ, ಇವರೆಲ್ಲ ಆಕ್ಸಿಜನ್ ಹಾಕೊಂಡು ಹೋಗ್ತಾರಲ್ಲ, ನೀವು ಆಕ್ಸಿಜನ್ ಹಾಕೊಂಡಿದ್ರೆ ಒಳಗಡೆ ಹೋಗ್ತಾರೆ? ಆಕ್ಸಿಜನ್ ಇಲ್ಲ ನಮಗೆ. ಆಕ್ಸಿಜನ್ ಎಷ್ಟೊತ್ತರೆಗೂ ಇರ್ತೀರಿ ಒಳಗಡೆ? 2 ನಿಮಿಷ. ಏನ್ ನಿಮ್ಮ ಹೆಸರು? ಸಣ್ಣ ಶಿವಸಿದ್ದೆ ಅಂತ. ಎಷ್ಟು ವರ್ಷದಿಂದ ಈ ತರ ಮುಳುಗೋದು ಅದೆಲ್ಲ ಇದು ಮಾಡ್ತಿರ್ತೀರಿ? 10 ವರ್ಷ ಆಗಿದೆ. ನಿಮ್ಗೆ ಈಗ ಒಂದು ಕೆಲಸನೇ ಇದಲ್ವಾ, ಈ ಮೀನನ್ನ ಹಿಡಿಯೋದು? ಅದು ಹೌದು ಸರ್. ಹೌದು ಸರ್. ನಿನ್ನೆ ಒಳಗಡೆ ಹೋಗಿದ್ರಿ ಅಲ್ವಾ? ನಿನ್ನೆ ಒಳಗಡೆ ಹೋಗಿದ್ದೆ, ಇವತ್ತು ಒಳಗಡೆ ಹೋಗಿದೆ. ಹೌದು ಸರ್. ಎಲ್ಲರೂ ಹೆಣ ಹೋದ್ರೆ ಹೆಣ ತೆಗೆದು ಅದನ್ನೆಲ್ಲ ಕೆಲಸ ಮಾಡ್ತಾ ಇದ್ದೇನೆ ನಾನು. ಏನು ಸೇಫ್ಟಿ ಜಾಕೆಟ್ ಹಾಕಿಲ್ಲ ನೀವು? ಎಷ್ಟೊತ್ತರೆಗೂ ಸ್ವಿಮ್ ಮಾಡ್ತೀರಿ? ಅಷ್ಟೇ. ಒಂದು ಸ್ವಿಮ್ಮಿಂಗ್ ಮಾಡೋದಾ? ಈಜು ಮಾಡೋದು ಸುಮಾರು ಒಂದು 10-15 ನಿಮಿಷ, ಅರ್ಧ ಗಂಟೆ. ಹೌದಾ? ಹೌದು. ಎಷ್ಟು ದೂರ ಹೋಗ್ತೀರಿ? ಈಗ ಆಪೋಸಿಟ್ ನೋಡಿ, ಈಗ ನಮಗೆ ಅಲೆಗಳಲ್ಲಿ ನಮಗೆ ನಾರ್ಮಲ್ ಸ್ವಿಮ್ಮಿಂಗ್ ಪೂಲಲ್ಲೇ ಸ್ವಿಮ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಸುಮ್ಮನೆ ಒಂದು ರೌಂಡ್ ಹೋಗ್ಬೋದು. ಆದರೆ ನೀವು 1 ಕಿಲೋಮೀಟರ್ ಹೇಗೆ ಹೋಗ್ತೀರಿ ಅಂದರೆ? ಹೋಗ್ಲಿಕ್ಕೆ ಆಗ್ತದೆ ಸರ್, ಹೋಗ್ಬೋದು. ನಮ್ಮನ್ನು ಅವರಿಗೆ ಒಟ್ಟಿಗೆ ಸಪೋರ್ಟಿವ್ ಆಗಿ ಕರ್ಕೊಂಡು ನಾವು ಒಟ್ಟಿಗೆ ಮಾಡ್ತಾ ಇದ್ದೇವೆ ಕೆಲಸ. ಏನು ಪ್ಲಾನ್ ಏನು? ಒಂದೇ ಸೈಡಿಗೆ ರೋಪ್ ಹಾಕಿ ಅದರ ಲಾರಿ ಮೇಲೆ ಈಗ ಸ್ಲ್ಯಾಬ್ ಇದೆ, ಅದರದ್ದು ಬ್ರಿಡ್ಜ್ ಇದ್ದು ಸ್ಲ್ಯಾಬ್ ಅದರ ಮೇಲೆ ಇದೆ. ಅದೊಂದು ಒಂದೇ ಕಡೆ ರೋಪ್ ಹಾಕಿಬಿಟ್ಟು ಒಂದೇ ಸೈಡಿಗೆ ಎಲ್ದು ಜರುಗಿಸಲಿಕ್ಕೆ ಸೈಡಿಗೆ ಆ ಕೆಲಸ ಮಾಡ್ತಾ ಇದ್ದೇವೆ. ಈಗ ನೋಡಿ, ಈಗ 2 ಭಾಗದಿಂದ ರೋಪನ್ನು ತರಲಾಗಿದೆ. ಅಂದರೆ ನೋಡಿ, ಆಗ ಲಾಕ್ ಮಾಡ್ತಿದ್ದಾರೆ. ಅಂದರೆ ಈ ಭಾಗದಿಂದ ತೆಗೆದುಕೊಂಡು ಹೋಗಿ ಆ ಭಾಗಕ್ಕೆ ಹಾಕಿ ಅದನ್ನು ಮೇಲಕ್ಕೆ ತಂದು ಇವ್ರಿಗೆ ಕೊಟ್ಟಿದ್ದಾರೆ. ಈಗ ಅದನ್ನು ಲಾಕ್ ಮಾಡ್ತಾರೆ. ಲಾಕ್ ಮಾಡಿದ ಬಳಿಕ ಅದಕ್ಕೆ ಹುಕ್ ಹಾಕ್ತಿದ್ದಾರೆ. ಹುಕ್ಕನ್ನು ಹಾಕಿದ ಬಳಿಕ ಅಲ್ಲಿಂದ ಒಂದು ಕೇಬಲ್ ಏನಿದೆಯಲ್ಲ, ಆ ಕೇಬಲನ್ನು ತಂದು ಅದನ್ನು ಲಾಕ್ ಮಾಡಿ ಎಳೆಯುವಂಥ ಕೆಲಸ ಆಗುತ್ತೆ. ಯಾವ ಥರ ನಿಮಗೆ ಏನು ಅನ್ನಿಸ್ತಾ ಇದೆ 2 ಕಾರ್ಯಾಚರಣೆ ನೀವು ಮಾಡ್ತಿರೋದ್ರಿಂದ? ಅಲ್ಲಿಂದ ನಮ್ಮ ಶಿರೂರು ಗುಡ್ಡ ಕುಸಿತ ತುಂಬ ಟಫ್ ಆಗಿದೆ. ಆದರೆ ಇದೊಂದು ಖಾಲಿ ಗಾಡಿ ಮಾತ್ರ ನಮಗೆ ಕಣ್ಣಿಗೆ ತೋರಿಸಿದ್ರೆ ಆದಷ್ಟು ಬೇಗ ತೆಗಿಬೋದು. ಆದರೆ ಅಲ್ಲಿಂದ ಮಾತ್ರ ಹೇಳಲಿಕ್ಕೆ ಆಗಲ್ಲ. ಅಡಿಭಾಗದಲ್ಲಿ ತುಂಬ 30 ಅಡಿ ಆಳದಲ್ಲಿದೆ. ಈಗ ನಿನ್ನೆ ಸಹ ನಮಗೆ 2-3 ರೋಪ್ ಸಿಕ್ಕಿದೆ ಆ ಭಾಗದ್ದು. ಆ ರೋಪ್ ತೆಗಿತಾ ಇದ್ದೇವೆ. ಈಗ ಆ ಗಾಡಿ ಕಾಣಿಸ್ತಾನೆ ಇಲ್ಲ. ಆ ರೋಪಿನ ಅಡಿಭಾಗದಲ್ಲಿದೆ. ಸುಮಾರು ಒಂದು 25 ಅಡಿ ಮಣ್ಣು ಬಿದ್ದಿದೆ ಅದರ ಮೇಲೆ. ದೊಡ್ಡ ಒಂದು ಸ್ಪಾಟ ಥರ ಆಗಿ ಮಣ್ಣು ಬಿದ್ದು ಅಷ್ಟು ಕುಸಿದು ಆ ಗಾಡಿ ಫುಲ್ ಮುಚ್ಚಿ ಹೋಗಿ 4 ಆ ಭಾಗದ ದಿಂಬಿಗೆ ಕಟ್ಟಿದ ಹಗ್ಗಗಳು ಕಾಣಿಸ್ತಾ ಇದೆ. ಈಗ ಕೆಳಭಾಗದಲ್ಲಿ 3 ಜನ ಮೃತದೇಹ ಇದೆ. ಒಂದು ಜಗನ್ನಾಥ್ ಅವ್ರದ್ದು, ಒಂದು ಲೋಕೇಶ್ ಅವ್ರದ್ದು, ಮತ್ತೊಂದು ಅರ್ಜುನ್ ಅವ್ರದ್ದು. ಆ ಅರ್ಜುನ್ ಅವರ ಮೃತದೇಹಕ್ಕೆ ಆ ಮನೆಯವರು ಎಷ್ಟು ಅಳ್ತಾ ಇದ್ದಾರೆ. ಕುಟುಂಬಸ್ಥರು ತಮ್ಮ
ಹೆಂಡತಿ ಮಕ್ಕಳು ತಾಯಿ ಎಲ್ಲ ಅಳ್ತಾ ಇರುವಾಗ ನಾವು ನಮ್ಮ ಕೈಯಿಲ್ಲದ ಕಾರ್ಯವನ್ನು ನಾವು ಮಾಡಬೇಕು. ಯಾಕಂದರೆ ಅದಕ್ಕೊಂದು ಕೊನೆಯ ಕ್ಷಣದಲ್ಲಿ ಅವ್ರ ಮುಖ ನೋಡುವ ಒಂದು ಇದಿರ್ತದೆ. ಅದಲ್ಲದೆ ಅದಕ್ಕೊಂದು ಸದ್ಗತಿ ಆಗಬೇಕು. ನಾವು ಅವರ ದುಃಖದಲ್ಲಿ ಏನು ನಾವು ಭಾಗಿಯಾಗಬೇಕು. ಅವರಿಗೆ ದುಃಖ ಸಹಿಸಿಕೊಳ್ಳಿ ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಬೋದು ಅಷ್ಟೇ. ಅವ್ರು ಹೇಳ್ದಾಗೆ ಬಿಡಿ ಅಣ್ಣ ಅವ್ರು ಎಷ್ಟು ಬೇಕಾದ್ರೆ ಹೇಳ್ತಾರಲ್ಲ ಅವಾಗ ಹೌದಾ ಕಾಳಿ ನದಿಯಲ್ಲಿ ಬಿದ್ದಂಥ ಲಾರಿಯನ್ನ ಎತ್ತೋದಕ್ಕೆ ಕಳೆದ 2 ದಿನಗಳಿಂದ ಕಾರ್ಯಾಚರಣೆ ನಡೀತಾ ಇದೆ. ಪ್ರಮುಖವಾಗಿ ಇವತ್ತಿನ ಈ ಒಂದು ಕಾರ್ಯಾಚರಣೆಗೆ ಕೈ ಜೋಡಿಸೋದಕ್ಕೆ ಈಶ್ವರ್ ಮಲ್ಪೆ ಮುಳುಗು ತಜ್ಞರು ಆಗಮಿಸಿದ್ದಾರೆ. ಅವ್ರನ್ನ ಮೊದಲಿಗೆ ನೋಡಿ, ನಾವೀಗ ಆ ಒಂದು ದೋಣಿಯಲ್ಲಿದ್ದೀವಿ. ಅದೇ ಒಂದು ಜಾಗದಲ್ಲಿ ಆ ಒಂದು ಲಾರಿ ಬಿದ್ದಿರುವಂಥದ್ದು. ಲಾರಿಯನ್ನ ರೋಪೆ ಕಟ್ಟುವ ಮೂಲಕ ಅದನ್ನ ಇಲ್ಲಿಂದ ದಡಕ್ಕೆ ಎಳೆಯುವಂತ ಕೆಲಸಗಳು ಕೂಡ ಆಗುತ್ತೆ. IRB ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಮುಂದಾಗಿದ್ದು ಸಾಕಷ್ಟು ಒಂದು ರೀತಿಯಲ್ಲಿ ಕಾರ್ಯಾಚರಣೆ ನಡೆಸೋದಕ್ಕೆ ಒಂದು ಹರಸಾಹಸವನ್ನ ಪಡ್ತಾ ಇದ್ದಾರೆ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ. ನೋಡಿ, ಅವತ್ತು ಈ ಒಂದು ಬ್ರಿಡ್ಜ್ ಕೊಲಾಪ್ಸ್ ಆಗಿ ಬಿದ್ದಂಥ ಸಂದರ್ಭದಲ್ಲಿ ಈ ಲಾರಿಯಲ್ಲಿದ್ದಂಥ ಒಬ್ಬ ಚಾಲಕನನ್ನ, ಅದನ್ನು ಕೂಡ ನದಿಯಲ್ಲಿ ಬಿದ್ದಿತ್ತು, ಕಾಳಿ ನದಿಯಲ್ಲಿ. ಆ ಲಾರಿಯ ಮೇಲೆ ಬಂದು ಆತ ರಕ್ಷಣೆಗಾಗಿ ಕಾದು ಕುಳಿತಿದ್ದ. ಆಗ ಆ ಸಂದರ್ಭದಲ್ಲಿ ಆತನನ್ನ ಕಾಪಾಡೋದಕ್ಕೆ ಸುಮಾರು 5 ಜನರು, ಪ್ರಮುಖವಾಗಿ ಸ್ಥಳೀಯರು, ಸಾಕಷ್ಟು ಹರಸಾಹಸವನ್ನ ಕೂಡ ಪಟ್ಟಿದ್ರು. ಹಾಗಾಗಿ ಆ ಚಾಲಕ ಈ ಲಾರಿಯನ್ನ ಮೇಲಕ್ಕೆ ಎತ್ತಬೇಕು ಅಂತೇಳಿ ಎಲ್ಲೋ ಒಂದ್ ಕಡೆ ಕಣ್ಣೀರನ್ನ ಹಾಕ್ತಾ ಇದ್ದ. ಆ ಲಾರಿಯನ್ನ ಮೇಲಕ್ಕೆ ಎತ್ತುವ ಸಲುವಾಗಿ ಈಗ ಪ್ರಮುಖವಾಗಿ ಈಶ್ವರ್ ಮಲ್ಪೆ ಅವರು ಕೂಡ ಒಂದು ಕೈ ಜೋಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ನಾನೀಗ ಈಶ್ವರ ಮಲ್ಪೆ ಅವ್ರನ್ನ ಮಾತಾಡ್ತೀನಿ. ಈಶ್ವರ್ ಮಲ್ಪೆ ಅವರೇ, ನೋಡಿ, ಈಗ ಶಿರೂರು ಗುಡ್ಡ ಕುಸಿತ ಕಾರ್ಯಾಚರಣೆಯಲ್ಲಿ ಕೂಡ ಭಾಗಿಯಾಗಿದ್ರಿ. ಇವತ್ತು ಫ್ರೀ ಸಿಕ್ತು, ಏನೋ ರೆಸ್ಟ್ ಮಾಡ್ತಾರೆ ಅಂತ ನಾವು ಕೂಡ ಅಂದ್ಕೊಂಡಿದ್ದೆ. ಆದರೆ ನೀವು ಇಲ್ಲಿಗೆ ಬರ್ತೀವಿ ಅಂತ ನಾವು ಕೂಡ ಗೆಸ್ ಮಾಡಿರಲಿಲ್ಲ. ಇಲ್ಲ, ಯಾಕೆಂದರೆ ನಾವು ಜನಗಳಿಗೋಸ್ಕರ ಇರೋದು. ಜನಗಳು ಎಲ್ಲಿ ಕಷ್ಟ ಅಂತ ಹೇಳಿದ್ರೆ ಅಲ್ಲಿ ನಾವು ಹೋಗಬೇಕು. ನಮಗೆ ಯಾವತ್ತೊಂದು ರೆಸ್ಟ್ ಅಂತ ಯಾವತ್ತೂ ಮಾಡಬಾರ್ದು. ಯಾಕೆಂದ್ರೆ ನಮಗಂತ ಅವರು ಕಾಯ್ತಾ ಇರ್ತಾರೆ ಏನೋ ಕಷ್ಟದಲ್ಲಿ. ಆ ಜಾಗಕ್ಕೆ ನಾವು ಹೋಗುವ ಒಂದು ನಮ್ಮ ಒಂದು ಕನಸು. ಏನಾದರೂ ಯಾರೇ ಕಷ್ಟ ಇರಲಿ, 24 ಗಂಟೆ ನಾವು ಸೇವೆಯಲ್ಲಿ ಇರ್ತೀವಿ. ಎಷ್ಟೊತ್ತಿಗೆ ಫೋನ್ ಮಾಡಲಿ, ನಮ್ಮ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಎಲ್ಲಿ ಕರೆದು ಸಹ ನಾವು ಖಂಡಿತವಾಗಿ ಹೋಗ್ತೀವಿ. ಈಗ ಇಲ್ಲಿ ಯಾವ ಥರ ನಿಮ್ಮ ಒಂದು ಸಹಾಯ ಸಿಗುತ್ತೆ ಅವ್ರಿಗೆ? ಇಲ್ಲಿ ಅಂದರೆ ಕೆಳಗಡೆ ಹೋಗಿ ನಾವು ಆ ಲಾರಿಯನ್ನು ಎಳಲಿಕ್ಕೆ ನಾವು ಇದರ ಚಾಸಿ ಭಾಗಕ್ಕೆ, ಅಡಿ ಭಾಗಕ್ಕೆ ಹೋಗಿ, ನೀರಿನ ಒತ್ತಡ ಜಾಸ್ತಿ ಉಂಟು. ಆ ಅಡಿ ಭಾಗ ಹೋಗಿ ಚಾಸಿ ಅಡಿಯಲ್ಲಿ ನಾವು ನಮ್ಮ ರೋಪನ್ನು ಹಾಕಿ ಆ ಸ್ಕ್ರೈನ್ನವರಿಗೆ ನಾವು ಕೊಡ್ತೇವೆ. ಆಮೇಲೆ ಇಲ್ಲಿಂದ ಅವರು ಅದನ್ನು ತೆರವು ಮಾಡೋ ಕೆಲಸವನ್ನು ನಮ್ಮ ಸ್ಕ್ರೈನ್ ಅವರು ಮಾಡ್ತಾರೆ. ನೋಡಿ, ಇದು ಈಶ್ವರ್ ಮಲ್ಪೆ ಅವರ ಮಾತು. ನೋಡಿ, ಜನರ ಸೇವೆಗೋಸ್ಕರ ನಾವು ಇರೋದು ಅಂತ ಹೇಳ್ತಾರೆ. ಇದು ನಿಜಕ್ಕೂ ಕೂಡ ಅವರ ಮನಸ್ಥಿತಿ ಎಂಥದ್ದು, ಎಂಥ ದೊಡ್ಡ ಗುಣ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದಷ್ಟು ಬೇಗ ಈ ಒಂದು ಲಾರಿಗೆ ಕೆಳಭಾಗಕ್ಕೆ ಹೋಗಿ ರೋಪೆಯನ್ನ ಕಟ್ಟುವಂತ ಕೆಲಸ ಆಗಲಿ. ಅದೇ ರೀತಿಯಾಗಿ IRB ಅವರ ಈ ಒಂದು ಕಾರ್ಯಾಚರಣೆ ಕೂಡ ಯಶಸ್ಸು ಸಿಗಲಿ ಅಂತೇಳಿ ನಾವು ಕೂಡ ಆಶಿಸ್ತೀವಿ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಕಾರವಾರ.